ಮಾಡಬೇಕು ಅನ್ನೋ ಕಾರಣದಿಂದ ಆ ರೀತಿ ಹೇಳ್ತಾರೆ. ಚುನಾವಣೆ ಫಲಿತಾಂಶ ಬಂದ ದಿನದಿಂದಲೇ ಕಾಂಗ್ರೆಸ್ ಮತಚೋರಿ ಮಾಡಿದೆ ಅಂತೇಳಿ ಜೀವರಾಜ್ ಅವರು ಆಪಾದನೆಯನ್ನು ಮಾಡಿದರು. ಅವತ್ತು ಮರು ಎಣಿಕೆಗೆ ಕೊಡುವಂಥ ಬೇಡಿಕೆಯನ್ನು ತಿರಸ್ಕಾರ ಮಾಡಲಾಗಿದೆ. ಯಾಕೆಂತಂದ್ರೆ ಆಮೇಲೆ ಪದ್ಧತಿ ಏನಿದೆ, ಮೊದಲು ಪೋಸ್ಟಲ್ ಬ್ಯಾಲೆಟನ್ನು ಕೌಂಟ್ ಮಾಡಬೇಕು, ಅದಾದ ನಂತರ ಬೇರೆ ಬೂತ್ಗಳನ್ನು ಕೌಂಟ್ ಮಾಡಬೇಕು, ಫಲಿತಾಂಶವನ್ನು ಹೊರಹಾಕಬೇಕು. ಇವರು ಯಾಕೆ ಆ ರೀತಿ ಮಾಡ್ತಾರೆ ಅಂತಂದರೆ ಇದು ಅಡ್ಜಸ್ಟ್ಮೆಂಟು. ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅನ್ನೋದನ್ನು ಗೊತ್ತಾಗಿದ್ದ ತಕ್ಷಣ ಏನು ಮಾಡ್ತಾರೆ, ಪೋಸ್ಟಲ್ ಬ್ಯಾಲೆಟ್ ಯಾವುದು ಕಡಿಮೆಯಲ್ಲಿ ಬರ್ತವೆ, 100, 200, 300, 400 ಇದರಲ್ಲಿ ಸೋಲ್ತಾರೆ ಅಂಥವರಿಗೆ ಸಹಾಯ ಮಾಡಲಿಕ್ಕೆ ಪೋಸ್ಟಲ್ ಬ್ಯಾಲೆಟ್ಗಳನ್ನು ಸಹಜವಾಗಿ ಬಳಕೆ ಮಾಡ್ತಾರೆ ಅನ್ನೋದು ಆಪಾದನೆ. ನಾವು ಮೊದಲೇ ಹೇಳಿದ್ವಿ, ಇಲ್ಲ 136 ಕರೆಕ್ಟಾಗಿ ನನಗೆ ಬರಬೇಕಾಗಿದೆ, ಇನ್ನೂ 130 ಇದೆ, ಇನ್ನೂ 6 ಸೀಟ್ ಗೆಲ್ಲಬೇಕು ಅಂತೇಳಿ ಆವತ್ತಿನ KPCC ಅಧ್ಯಕ್ಷರು ಮೀಡಿಯಾಗಳ ಮುಂದೆ ಹೇಳಿದ್ದನ್ನು ನಾವಿವತ್ತು ನಾವು ಗಮನಿಸಬಹುದು. ಅಂದಮೇಲೆ ಇನ್ನು 6 ಸೀಟ್ ಬರಬೇಕು ಅಂತ ಯಾಕೆ ಹೇಳಿದ್ರು ಅವರು ಕೊನೆಯಲ್ಲಿ? ಇದೇ ರೀತಿ ಕಡಿಮೆ ಬಂದ ಕಡೆ ಪೋಸ್ಟಲ್ ಬ್ಯಾಲೆಟ್ಗಳಲ್ಲಿ ಈ ರೀತಿ ವ್ಯತ್ಯಯ ಮಾಡಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ತಕ್ಕಂಥ ಒಳ ಒಪ್ಪಂದಗಳನ್ನು ಅವರು ಮಾಡ್ಕೊಂಡಿದ್ರು ಅನ್ನೋದು ಈಗ ಗೊತ್ತಾಗ್ತದೆ. ಇದು ಆವತ್ತೇ ಗೊತ್ತಾದ ತಕ್ಷಣ ಜೀವರಾಜ್ ಅವರು ಆವತ್ತೇ ಚುನಾವಣಾ ಆಯೋಗಕ್ಕೆ ಇದನ್ನ ದೂರನ್ನು ಕೊಟ್ಟಿದ್ರು. ಆ ದೂರನ್ನು ಆಧರಿಸಿ ಆಗಲಿಲ್ಲ ಅಂತೇಳಿ ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಅದಕ್ಕೆ ಈಗ ಆದೇಶವನ್ನು ಮಾಡಿ ಎಣಿಕೆಗೆ ಅವಕಾಶ ಕೊಟ್ಟಿದ್ದು. ಎಣಿಕೆಯಲ್ಲಿ ಇವರು ಗೆದ್ದಿದ್ದಾರೆ ಈಗ, ಆದರೆ ಅದರಲ್ಲೂ ಕೂಡ ನ್ಯೂನ್ಯತೆ ಇದೆ. ಅವರು ಅಧಿಕಾರ ಇರೋದು ಇವರು, ಅಧಿಕಾರಿಗಳು ಇರೋದು ಅವರ ಕಡೆ, ಕಾಂಗ್ರೆಸ್ ಕಡೆ. ಆದರೆ ಶಿವರಾಜ್ ಅವರು ತಿದ್ದಿಸ್ಬಿಟ್ಟಿದ್ದಾರೆ. ಅದೇ ಅವ್ರಿಗೆ ಎಲೆಕ್ಷನ್ ಕಮಿಷನ್ ಅಲ್ಲೂ ತಿದ್ದಿಸ್ಲಿಕ್ಕಾಗತ್ತ? ಈ ರೀತಿ ಇವರೇ ವೋಟ್ ಚೋರಿ ಮಾಡಿ, ಕಾಂಗ್ರೆಸ್ ಅಂದ್ರೇನೆ ವೋಟ್ ಚೋರಿ, ಕನ್ನಡದಲ್ಲಿ ಹೇಳೋದು ಅಂತಂದ್ರೆ ಕಳ್ಳರು ಅಂತ, ಕಾಂಗ್ರೆಸ್ ನಾಯಕರು ಕಳ್ಳರು ಅಂತ. ನಾವೆಲ್ಲ ಕಾರ್ಯಕರ್ತರಿಗೆ ಹಂಗೆ ಹೇಳೋಕ್ಕಾಗೋದಿಲ್ಲ, ಒಳ್ಳೆಯವರು ಇದ್ದಾರೆ ಅದರಲ್ಲಿ. ಆದರೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ ನಾಯಕರು ಕಳ್ಳರಾಗಿ ಬಿಡ್ತಾರೆ. ಅದು ಇವತ್ತು ಪ್ರದರ್ಶನ ಆಗಿದೆ. ಚುನಾವಣಾ ಆಯೋಗ ಈಗಾಗಲೇ ಅವ್ರಿಗೆ ನೀವೇ ಶಾಸಕರು ಅಂತೇಳಿ ಅವ್ರಿಗೆ ಒಪ್ಪಿಗೆ ಕೊಟ್ಟು ಅವ್ರಿಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಇವತ್ತು ನೋಡಿ 3 ದಿವಸ 4 ದಿವಸ ಆಗೋಯ್ತು. ಆಗಲೇ ಮೊನ್ನೆ ಸ್ಪೀಕರ್ ಅವ್ರನ್ನ ಕರೆದು ಓದ್ ಕೊಡಬೇಕಾಗಿತ್ತು, ಪ್ರಮಾಣ ವಚನಕ್ಕೆ ಅವಕಾಶ ಅವ್ರನ್ನ ಕರೀಬೇಕಾಗಿತ್ತು. ಕೋರ್ಟ್ಗೆ ಹೋಗೋದು, ನೀವು ನ್ಯಾಯಾಲಯದಲ್ಲಿ ನಿಮ್ಮ ಹೋರಾಟ ಮಾಡೋದು ಮಾಡ್ಕೊಳ್ಳಿ ನೀವು, ಆದರೆ ಅವ್ರನ್ನ ಕರೆದು ಕೊಡಬೇಕಾಗಿತ್ತು. ಆದರೆ ಇದುವರೆಗೂ ಮೀನಾಮೇಷ ಎಣಿಸ್ತಾರೆ. ಯಾಕೆಂತಂದ್ರೆ ಇದು ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇರೋದು. ಸರ್ಕಾರ ಅವರ ಸ್ಪೀಕರ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ಅವ್ರನ್ನ ಕರಿಬೇಡಿ ಅಂತ. ಆ ಕಾರಣಕ್ಕೆ ಆಗ್ತಾ ಇದೆ. ಆದರೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ನಾವು ಅವರನ್ನು ಸುಮ್ಮನೆ ಬಿಡೋದಿಲ್ಲ. ನಿಜವಾಗಿಯೂ ಕೂಡ ವೋಟ್ ಚೋರಿ ನೀವು ಮಾಡಿದ್ರಿ, ಇವತ್ತು ಸಿಕ್ಕಿ ಬಿದ್ದಿದ್ದೀರಿ, ನಿಮ್ಮ ಹಣೆಯ ಬರಹ ಜನರಿಗೆ ಗೊತ್ತಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.